ಅನೈತಿಕ ಚಟುವಟಿಕೆಗಳ ತಾಣವಾದ ನೇತಾಜಿ ಪಾರ್ಕ್ ನೆಲಮಂಗಲ ನಗರದ ಹೃದಯ ಭಾಗದಲ್ಲಿರುವ ನೇತಾಜಿ ಉದ್ಯಾನವನವನ್ನು ಉನ್ನತೀಕರಿಸದೆ ಅಲ್ಲಿರುವ ಶೌಚಾಲಯಗಳನ್ನು ಸಹ ಮುಚ್ಚಿರುವುದು ಸಾರ್ವಜನಿಕರಿಗೆ ತೊಂದರೆ ಆಗಿರುತ್ತದೆ ಮತ್ತು ಉದ್ಯಾನವನದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸದೆ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಿದಂತಾಗುತ್ತಿದ್ದು ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವರ್ತನೆ ನಾಚಿಗೇಡಿತನ. ನಗರಸಭೆ ವ್ಯಾಪ್ತಿಗೆ ಬರುವ ಈ ಶೌಚಾಲಯವು ನಾಮಕಾವಸ್ಥೆಗೆ ಮಾತ್ರ ಎಂಬಂತಾಗಿದೆ. ಇದು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗುತ್ತಿಲ್ಲ. ಬದಲಿಗೆ ಸದಾ ಬೀಗ ಜಡಿದಿರುತ್ತದೆ. ಮೇಲ್ನೋಟಕ್ಕೆ ಶುಚಿತ್ವದಂತೆ ಕಂಡರೂ ಒಳಗಡೆ ಸರಿಯಾದ ನೀರಿನ ವ್ಯವಸ್ಥೆಯೂ ಇಲ್ಲ. ಈ ಅವ್ಯವಸ್ಥೆಗಳಿಂದಾಗಿ ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಭಾರಿ ತೊಂದರೆಯಾಗುತ್ತಿದೆ. ನಗರದ ಹೃದಯ ಭಾಗದಲ್ಲಿರುವ ನೇತಾಜಿ ಪಾರ್ಕ್ನಲ್ಲಿ ವಿವಿಧ ಕಡೆಗಳಿಂದ ಬಂದಂತ ಸಾವಿರಾರು ನಾಗರಿಕರು ವಿಶ್ರಾಂತಿ ಪಡೆಯುತ್ತಾರೆ. ಆದರೆ ಸಾರ್ವಜನಿಕರಿಗೆ ಮೂಲ ಸೌಲಭ್ಯ ಇಲ್ಲದಿರುವುದು ಜನರ ಆಕ್ರೋಶಕ್ಕೂ ಶಾಪಕ್ಕೂ ಕಾರಣವಾಗಿದೆ. ಕಟ್ಟಡದಲ್ಲಿರುವ ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲದೆ ಗಬ್ಬು ನಾರುತ್ತಿದ್ದು ಬೀಗ ಹಾಕಿದೆ. ಶೌಚಾಲಯದ ಈ ದುರ್ವ್ಯವಸ್ಥೆಯಿಂದ ಬೇಸತ್ತ ಸಾರ್ವಜನಿಕರು ಪಾರ್ಕ್ನ ಆವರಣದ ಬಯಲು ಶೌಚವನ್ನು ಆಶ್ರಯಿಸಿದ್ದಾರೆ. ಕಾಂಪೌಂಡ್ಗಳು, ಮರದ ಬುಡಗಳು ಶೌಚಾಲಯಗಳಾಗಿ ಮಾರ್ಪಟ್ಟಿವೆ. ಇದರಿಂದ ಪಾರ್ಕ್ನ ಆವರಣದಲ್ಲಿ ವಾಸನೆ ಸಹಿತ ಗಬ್ಬೆದ್ದು ನಾರುವಂತಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ಶೌಚಾಲಯವಿಲ್ಲದೆ ಪ್ರತಿನಿತ್ಯ ಪರದಾಡುವಂತ ಸ್ಥಿತಿ ಎದುರಾಗಿದೆ. ಈ ಕೂಡಲೇ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕೆಂದು ರಾಜಧಾನಿ ಟೈಮ್ಸ್ ವತಿಯಿಂದ ಸಾರ್ವಜನಿಕರ